ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಬೀಗ್ರೂಟ ಎಲ್ಲ ಮುಗೀತಲ್ವ. ಸೊ ಮಾರ್ನಿಂಗ್ ಎಲ್ಲರೂ ಮಾವ, ಆಂಟಿ ಮತ್ತು ಬಿಂದು ಎಲ್ಲರೂ ಕೂಡ ಮನೆಗೆ ಹೊರಡಬೇಕು ಅಂತ ರೆಡಿ ಆಗಿದ್ರು. ಸೊ ನಾವು ಹೊರಟ್ಬಿಡ್ತೀವಿ ಇವಾಗ ಆಯ್ತಲ್ಲ ಅಂತ ಅಂದ್ಕೊಂಡು ನಮ್ಮ ಮಾವ ಅವರಂತೂ ವೆಯ್ಟ್ ಮಾಡ್ತಾಯಿದ್ರು. ನಾನು ಅವತ್ತು ಫಿಶ್ದು ಸಾಂಬಾರು ಮಾಡಿದ್ದೆ ಅಲ್ವಾ, ಸೊ ಅಲ್ಲಿಂದ ತೊಗೊಂಡು ಬರ್ಬೇಕು ಇವಾಗ. ಸರಿಯಾಗಿ ವಿಡಿಯೋನೇ ಮಾಡಿಲ್ಲ. ಶಿವಣ್ಣ ಅವರು ಕಾರಲ್ಲಿ ಹೋಗದ ಮಾಡಿಲ್ಲ ಇಲ್ಲ. ಆಮೇಲೆ ನಂದು ವಿಡಿಯೋನೇ ಆಗಿಲ್ಲ. ಅದೇ ನಾನು ನೀನು ಅಮ್ಮ ಎಲ್ಲ ನಿಂತ್ಕೊಂಡು ಪೃಥ್ವಿದ್ ಇದ್ ಮಾಡಿದ್ರೆ ಅದು ವಿಡಿಯೋ ಆಗಿಲ್ಲ. ಒಂದೇ ಚೂರಾಗಿರೋದು. ಎಷ್ಟೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನಂಗೆ. ಅನ್ಕಂಡೆ ನಮ್ಮ ಮನುಷ್ಯ ಸರಿ ಮಾಡಿದ್ವಲ್ಲ ಅಂತ. ಇವಳು ಮನುಷ್ಯ ಪೃಥ್ವಿ ತಂಗಿ ಗೊತ್ತಾಯ್ತ. ಪೃಥ್ವಿ ತಂಗಿ ಮತ್ತೆ ಪೃಥ್ವಿ ಯಾರು ಅಂತ ಹೇಳಿದ್ದೆ ನಾನು. ಏನು ಮಾತಾಡಕ್ ಅಷ್ಟು ಗಲಾಟೆ. ನಮ್ ಚಿಂಟುದೇ ಜಾಸ್ತಿ ಆಗ್ಬಿಟ್ಟಿದೆ. ರಬ್ಬಚ್ಚಿ ಯಾರ್ಗೆ ಯಾವಣ್ಣ ನೀನ್ ಸೂಪರ್ ಆಗಿ ಕಾಣಿಸ್ತಾ ಇದೀಯ. ಅದಕ್ಕೆ ಅಯ್ಯೋ ನೋಡಿ ಇವ್ರದ ದರ್ಕೈಲಿ ನೋಡಕ್ ಹಾಕಿಲ್ಲ. ಇವ್ರ ಆಟವ ಇವ್ರ ಗಂಡ ಹೆಂಡತಿ ಆಟ ಒಂದೊಂದಲ್ಲ. ಅತ್ತೆ ಇನ್ನೇನು ಸನ್ಮಾನಗಳನ್ನ ಮಾಡಿಸ್ಕೊಂಡ್ರಲ್ಲ. ಎಲ್ಲರಿಗೂ ಮೇಕಪ್ ಮಾಡಕ್ ಅವಕಾಶ ಕೊಟ್ಟು ತಾನು ಎಲ್ಲ ಓಡಾಡಿದ ನಮ್ಮ ಅತ್ತೆಗೆ ಒಂದು ಅಭಿನಂದನೆಗಳು. ನಮ್ಮಂತೆಯವರಿಗೆ ಮದುವೆ ಎಲ್ಲ ಕೆಲಸ ಕಾರ್ಯಗಳನ್ನು ಈ ರೀತಿನೇ ಮಾಡ್ಬೇಕು ಅಂತ ತಿಳುವಳಿಕೆ ಹೇಳಿ ನಮಗೆ ಕೆಲಸ ಕಾರ್ಯದಲ್ಲಿ ಸಹಾಯ ಮಾಡಿದಂತ ನಮ್ಮ ದೊಡ್ಡಮ್ಮರವರಿಗೂ ಅಭಿನಂದನೆಗಳು. ಇನ್ ಬೀಗ್ರೂಟ ಸಾರ್ ನಮ್ 2 ದಿವಸ ಆಯ್ತು, ಇವತ್ತು 3ನೇ ದಿವಸ ಫ್ರೆಂಡ್ಸ್. ಇನ್ನು ತಿನ್ನಿಸ್ತಾನೆ ಆಯ್ತು ನಮ್ಮ ಅಮ್ಮ. ದೊಡ್ಡ ಅಭಿನಂದನೆಗಳು. ಇನ್ನೇನಂತಾರೆ ಶಿವ, ನಿಮ್ ಕಡೆಯಿಂದ ಏನಾರು ಹೇಳೋದಿದ್ಯಾ? ಮಾತೇ ಬರ್ತಾ ಇಲ್ಲ. ಹೇಳಿ 3 ಜನದ ಬಗ್ಗೆ ಒಂದೊಂದು ಹೇಳಿ. 3 ಜನ ಏನ್ ಹೇಳ್ಬೇಕು, ಅದೇ ನೀವ್ ಹೇಳಿದ್ರಲ್ಲ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ನಾನು ಎಗ್ನ ಇವತ್ತು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಎಗ್ ಬಾಯ್ಲ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಇದಕ್ಕೆ ಒಂದು ಮೆಷರ್ಮೆಂಟ್ ಕಪ್ನ ಕೊಟ್ಟಿರ್ತಾರೆ. ಆ ಮೆಷರ್ಮೆಂಟ್ ಕಪ್ಪಲ್ಲಿ ತೋರಿಸಿರೋ ಹಾಗೆ ಅಷ್ಟು ನೀರನ್ನು ಮಾತ್ರ ಯೂಸ್ ಮಾಡಿಕೊಂಡು ನಾವು ಎಗ್ ಬಾಯ್ಲ್ನ ಮಾಡ್ಕೋಬೇಕಾಗುತ್ತೆ. ಸೊ ತುಂಬಾ ಸಿಂಪಲ್. ಹಾಗೆ ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಬೈ ಮಾಡ್ಬೋದು. ಸೊ ಇದರಿಂದ ತುಂಬಾ ಈಸಿಯಾಗಿ ಎಗ್ ಬಾಯ್ಲ್ನ ನಾವು ಮಾಡ್ಕೊಳ್ಬೋದು. ಅತ್ತೆ ಅವರು ನನಗೆ ನಮ್ಮ ಅಕ್ಕಂದಿರ ಮೇಲೆ ಟೆನ್ಷನ್ ಆಗ್ಬಿಟ್ಟು ನಮ್ಮ ಅಕ್ಕ ಅದನ್ನೆಲ್ಲ ತಣ್ಣಗೆ ಮಾಡ್ಕೊಂಡು ಮೇಂಟೈನ್ ಮಾಡಿದ್ದಾರೆ. ನಮ್ಮ ಅಕ್ಕ ಕೈಗೆ ಸಿಗ್ತಲ್ವಲ್ಲ ಇವರು ಅಂತ ನಾನು ಟೆನ್ಷನ್ ತಗೋತಿದ್ರೆ ನಮ್ಮ ಅತ್ತೆ ಪಾಪ ಅವರೆಲ್ಲ ಜೊತೆಗೆ ನಿಂತ್ಕೊಂಡು ಮೇಂಟೈನ್ ಮಾಡಿದ್ದಾರೆ. ಅಮ್ಮವ್ರ ಬಗ್ಗೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಸುಮ್ಮನೆ ತಿನ್ನಿಸ್ತಾ ಇದಾರೆ. ಅಭಿಮಾನಿಗಳೇ ನಾವೆಲ್ಲ ಅಭಿಮಾನಿಗಳು, ಸುಮ್ಮನೆ ತಿನ್ಸೋದು. ನಮ್ ದೊಡ್ಡಮ್ಮವ್ರ ಬಗ್ಗೆ ಹೇಳಿ. ಅವರು ಸಣ್ಣ ಪುಟ್ಟದ್ನು ಏನೇ ಇದ್ರು ಹಿಂಗೆ ಆಗ್ಬೇಕು, ಹಿಂಗೆ ಮಾಡ್ಬೇಕು ಅಂತ ನಮ್ಮೆಲ್ಲ ದಾರಿ ತೋರಿಸಿ ನಮ್ಮ ಮದುವೆನ ಯಶಸ್ವಿಯಾಗಿ ಮುಗಿಸ್ಕೊಟ್ಟಿರೋ ನಮ್ಮ ದೊಡ್ಡಮ್ಮ ಅವರಿಗೆ ಅಭಿನಂದನೆಗಳು. ನಮ್ ದೊಡ್ಡಮ್ಮ ಅವರು ಬೆಳಗ್ಗೆ ಬೇಗನೆ ಹೇಳ್ತಾರೆ, ಮಾತ್ರ ಅವ್ರಿಗೆ ರಾತ್ರಿ 9 ಗಂಟೆಗೆ ಮಲಿಕಬೇಕು. ಅದಕ್ಕೆ ನಾವು ಚಾಪೆ ವ್ಯವಸ್ಥೆ, ದಿಂಬು, ಇನ್ನು ಚಾಪೆ, ರಗ್ಗು, ದಿಂಬು ಇಷ್ಟು ಮಾತ್ರ ವ್ಯವಸ್ಥೆ ಕರೆಕ್ಟ್ ಟೈಮ್ಗೆ ನನ್ನ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ. ದೊಡ್ಡಮ್ಮ ನಿಮ್ಗೆ ದೊಡ್ಡಮ್ಮನ್ ತೋರ್ಸು, ನಮಸ್ಕಾರ ಮಾಡು. ಥ್ಯಾಂಕ್ ಯು. ನಾವ್ ಅತ್ತೆ ಅವ್ರು ನೋಡಿ ಇನ್ನು ಮಲ್ಗಿದ್ದ ಸಾಕು ಕೊಡಪ್ಪ. ಹಾಗೆ ಫ್ರೆಂಡ್ಸ್, ತುಂಬಾ ಜನ ನಾನು ಬೀಗ್ರೂಟಕ್ಕೆ ಹಾಕಿದ್ದು ಔಟ್ಫಿಟ್ ಬಗ್ಗೆ ಕೇಳ್ತಾ ಇದ್ರಿ, ಸ್ಯಾರಿ ಬಗ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಆ ಸ್ಯಾರಿನ ನಾನು ತಗೋಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಾವು ಬ್ಯಾಂಗ್ಳೂರಲ್ಲಿ ತಗೊಂಡಿದ್ದು ನಾನು ಆ ಸ್ಯಾರಿ. ನಾನು ಮತ್ತೆ ರಮ್ಯಾ ಎಲ್ಲರೂ ಲೆಹೆಂಗಾ ತಗೊಂಡ್ ಬರೋದಕ್ಕೆ ಅಂತ ಹೋಗಿದ್ವಿ. ರಕ್ಷಿತಾ ಅವರು ಬಂದಿದ್ರು. ಅವಾಗ ಲೆಹೆಂಗಾ ತಗೊಂಡ್ ಬರೋದಕ್ಕೆ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿದ್ವಿ. ಸೊ ಆ ಸಮಯದಲ್ಲಿ ನಾವು ಸ್ಯಾರಿ ಶಾಪ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಭೈರಪ್ಪ ಆ್ಯಂಡ್ ಸೆನ್ಸಲ್ಲೆಲ್ಲ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತಲ್ಲ. ಇದು ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಾವು ಲೆಹೆಂಗಾ ಎಲ್ಲ ತಗೊಂಡಿದ್ದು. ಅದು ಅಲ್ಲೇ ಪಕ್ಕದ ಅಂಗಡಿಲೇ ಅಲ್ವಾ. ಸೊ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಏನಾಯ್ತು ಅಂದ್ರೆ ಹೋಗಿದ ತಕ್ಷಣ ಅಟ್ರಾಕ್ಟ್ ಆಗ್ಬಿಡ್ತು ನಮ್ಗೆ. ನೋಡಿದ ತಕ್ಷಣ ನನ್ಗೆ ಬೇರೆ ಯಾವ ಸ್ಯಾರಿನೂ ಇಷ್ಟ ಆಗ್ಲಿಲ್ಲ.
ಅದಿಟ್ಟು ಪಟ್ ಅಂತ ಎತ್ಕೊಬಿಟ್ಟೆ. ನನಗೆ ಹೋಗಿದ ತಕ್ಷಣ ಸೆಲೆಕ್ಷನ್ ಆಗುತ್ತೆ. ಆಲ್ಮೋಸ್ಟ್ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ತುಂಬಾ ಹುಡುಕ್ತಿವಿ ನಾವು, ಬಟ್ ಆ ಥರ ಏನು ಹುಡುಕಿದ್ದಿಲ್ಲ. ಇದು ಮೇಲ್ಗಡೆನೇ ಇತ್ತು. ಆ ಸ್ಯಾರಿ ಕಲರ್ ಕಾಂಬಿನೇಷನ್ ಮತ್ತೆ ಅದು ಬಾರ್ಡರ್ ತುಂಬಾ ರಿಚ್ ಇದೆ ಅಲ್ವಾ, ಸೊ ಹಂಗಾಗಿ ನನಗೂ ಅದು ಇಷ್ಟ ಆಯ್ತು. ಅದಲ್ಲದೆ ರಮ್ಯಾನು ಹಂಗೆ ಅನ್ಕೊಂಡಿದ್ಲು ಸ್ಯಾರಿ ತಗೋಬಾರ್ದು ಅಂತ, ಬಟ್ ನಿಮ್ಗೆ ಗೊತ್ತು ಬಂಟು ಬರ್ಡೇಲಿ ಅವಳು ಹಾಕಿದ್ಲಲ್ವಾ ಸಾಫ್ಟ್ ಸಿಲ್ಕ್ ಸ್ಯಾರಿ ಇತ್ತಲ್ಲ, ಅದು ಅವಳು ಅಲ್ಲಿ ತಗೊಂಡ್ಲು. ಭೈರಪ್ಪ ಅಂಡ್ ಸನ್ಸ್ ಅಲ್ಲಿ ಅವಳು ತಗೊಂಡಿದ್ದು, ನಾನು ಈ ಸ್ಯಾರಿ ತಗೊಂಡಿದ್ದೆ. ಸೊ ಮದ್ವೆಲಿ ನಾವು ರಿಸೆಪ್ಷನ್ಗೆ ಹಾಕೋಬೇಕು ಅಂತ ಅನ್ಕೊಂಡ್ವಿ, ಬಟ್ ನಿಮ್ಗೆ ಗೊತ್ತು ಆ ದಾರ ಮುಹೂರ್ತ ಎಲ್ಲ ಮುಗಿದ್ಮೇಲೆ ರಿಸೆಪ್ಷನ್ ಏನು ತುಂಬಾ ಹೊತ್ತಿರೋದಿಲ್ಲ, ಮತ್ತೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾವು ಈ ಸ್ಯಾರಿನ ಬೀಗ್ರೂಟಕ್ಕೆ ಹಾಕೊಂಡೆ. ಸೊ ಅದ್ರದ್ದು ಬ್ಲೌಸ್ ವರ್ಕ್ ಎಲ್ಲ ಕೇಳ್ತಿದ್ರಿ, ಮತ್ತೆ ಸ್ಯಾರಿನ ಕೇಳಿದ್ರಲ್ವಾ ಎಲ್ಲಿ ಪರ್ಚೇಸ್ ಮಾಡಿದ್ವಿ ಏನು ಅಂತ ಎಲ್ಲ ಕೇಳಿದ್ರಲ್ವಾ, ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ಸ್ಯಾರಿ ಡೀಟೇಲ್ ಆಗಿ. ಫೋಟೋಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ, ಬಟ್ ನಂಗೆ ತುಂಬಾ ಫೋಟೋಸ್ ಎಲ್ಲ ತಗೊಳಕ್ಕೆ ಆಗ್ಲಿಲ್ಲ. ಈ ಬಾರ್ಡರ್ ಒಂದು ಸಖತ್ ರಿಚ್ ಆಗಿದೆ. ನಾನು ಇದಕ್ಕೆ ಅಂದ್ರೆ ಕುಚ್ಚೆಲ್ಲ ಏನ್ ತುಂಬಾ ಗ್ರ್ಯಾಂಡ್ ಆಗಿ ಹಾಕ್ಸ್ಲಿಕ್ಕೆ ಹೋಗಿಲ್ಲ, ಬೇಬಿ ಕುಚ್ಚಷ್ಟೇ ಹಾಕ್ಸಿರೋದು. ನೋಡಿ ಈ ತರ ಇದೆ ಬಾರ್ಡರ್. ನೋಡಿ ಈ ಲೈಟ್ ಬೆಳಕಿಗೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ರಿಚ್ ಆಗಿದೆ ಅಂತ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತು. ಹಾಗೆ ತುಂಬಾ ಜನ ಕೇಳಿದ್ರಿ ಇದ್ರದ್ದು ಪ್ರೈಸ್ ಕೂಡ ಎಷ್ಟು ಅಂತ ಹೇಳಿ. ಇದನ್ನು 7,000 ಈ ಸ್ಯಾರಿ ಕೂಡ. ಆಕ್ಚುಲಿ ಏನಂತ ಹೇಳಿದ್ರೆ ನಾನು ಹೇಳ್ದಂಗೆ ಇದು ತಗೋಬೇಕು ಅಂತ ಹೋಗ್ದೇನೆ ಸೆಲೆಕ್ಟ್ ಮಾಡಿದಂತ ಸ್ಯಾರಿ. ಕೆಲವೊಂದ್ಸತ ನಮ್ಗೆ ದೊರಕಬೇಕು ಅಂತ ಇದ್ರೆ ಸಿಕ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಈ ಸ್ಯಾರಿ ತಗೊಂಡಿದ್ದು ನಾನು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿತ್ತು. ಹಾಗೆ ಇದ್ರದ್ದು ಬ್ಲೌಸ್ ವರ್ಕ್ ಕೂಡ ತೋರಿಸ್ತೀನಿ, ಏನಕ್ಕಂದ್ರೆ ಬ್ಲೌಸ್ ವರ್ಕ್ ಕೇಳಿದ್ರಿ ತುಂಬಾ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳಿಸಿ, ನಿಮ್ದು ಔಟ್ಫಿಟ್ ತಿಳಿಸಿ ಅಂತ ಅಂದ್ಬಿಟ್ಟು. ಅದಷ್ಟರಲ್ಲಿ ತುಂಬಾ ಜನ ಹೇಳಿದ್ರಿ ನಿಮ್ದು 3 ಟೈಮು ಹಾಕಿದ್ದು ಔಟ್ಫಿಟ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿ. ನಾನು ನೈಟ್ ಬಂದು ಲೆಹೆಂಗಾ ಹಾಕಿದ್ದೆ, ಆಲ್ರೆಡಿ ನೀವು ರಿಸೆಪ್ಷನ್ ವಿಡಿಯೋದಲ್ಲಿ ಅದನ್ನ ನೋಡಿರ್ತೀರಾ. ಮಾರ್ನಿಂಗ್ ನಾನು ಮುಹೂರ್ತಕ್ಕೆ ರೆಡ್ ಕಲರ್ ಲ್ಯಾವೆಂಡರ್ ಆ ಸ್ಯಾರಿ ಹಾಕಿದ್ದೆ. ಆಕ್ಚುಲಿ ನಮ್ಗೆ ಗೊತ್ತಿಲ್ಲ, ತುಂಬಾ ಜನ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಚೌಟ್ರಿಯಲ್ಲಿ ಸುಮಾರು ಜನ ರೆಡ್ ಸ್ಯಾರಿನೇ ಹಾಕಿದ್ರು. ಅವಾಗ ಅನ್ಕೋತಾ ಇದ್ದೆ ನಾನು ಕೂಡ, ನಂಗೂ ತುಂಬಾ ಜನ ಕಮೆಂಟ್ ಹಾಕಿದ್ರೆ ಅಕ್ಕ ಇದ್ರು ನೀವು ದಾರ ಮುಹೂರ್ತಕ್ಕೆ ಹಾಕೋಬೇಕಿತ್ತು ಅಂತ. ಆಮೇಲೆ ನಂಗೂ ಅನ್ನಿಸ್ತು ಹೌದು ಹಾಕೋಬೇಕಿತ್ತು ಅಂತ. ಬಟ್ ಆ ಸ್ಯಾರಿನೂ ತುಂಬಾ ಚೆನ್ನಾಗಿ ಬಂದಿದೆ. ರೆಡ್ ಯಾವಾಗ್ಲೂ ಒಂದ್ ಸ್ವಲ್ಪ ಹೈಲೈಟ್ ಆಗುತ್ತಲ್ವಾ ಅಂದ್ಬಿಟ್ಟು ನಾನು ಆ ಸ್ಯಾರಿನ ದಾರ ಮುಹೂರ್ತಕ್ಕೆ ಹಾಕಿದ್ದೆ. ಹಾಗೆ ಇದ್ರದ್ದು ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ನಾನು ಆಕ್ಚುಲಿ ಈ ಬ್ಲೌಸ್ ಡಿಸೈನ್ಗೆ ಇಲ್ಲಿ ನೆಟ್ ಬರುತ್ತೆ ಮಧ್ಯದಲ್ಲಿ, ಗ್ರೀನ್ ಕಲರ್ ನೆಟ್ ಇದು. ಬ್ಯಾಕ್ ಈ ತರ ಇದೆ. ನೀಟಾಗಿ ಕಾಣಿಸುತ್ತೆ ಈ ತರ. ಇದು ಬ್ಯಾಕ್ ಡಿಸೈನ್. ಹಾಗೆ ಇದು ಸ್ಲೀವ್ಸ್ ಡಿಸೈನ್. ಮಧ್ಯ ಪ್ಯಾರೆಟ್ ಗ್ರೀನ್ ಮಿಕ್ಸ್ ಮಾಡಿದ್ದಾರೆ, ಅಂದ್ರೆ ತುಂಬಾ ಗೋಲ್ಡ್ ಇದೆ. ಪ್ಯಾರೆಟ್ ಗ್ರೀನ್ ಒಂದ್ 2 ಕಡೆ 3 ಕಡೆ ಇದೆ ಅಷ್ಟೇ. ಸ್ಲೀವ್ಸ್ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಬಟ್ ಬ್ಯಾಕ್ ಅಲ್ಲಿ ನೆಟ್ ಬಂದಿರೋದ್ರಿಂದ ಗ್ರೀನ್ ಜಾಸ್ತಿ ಬಂದಿದೆ ನೋಡಿ ಈ ತರ. ಇಲ್ಲಿಂದ ಏನಿದೆ ಇದೆಲ್ಲಾನು ಬಂದು ಆಕ್ಚುಲಿ ನೆಟ್, ಇದು ನೆಟ್ ಮೇಲೆ ವರ್ಕ್ ಮಾಡಿರೋದು. ಹಾಗೆ ಫ್ರಂಟ್ ಈ ರೀತಿ ಇದೆ. ಹಾಗೆ ಚಿಂಟುಗೆ ನೀವು ನೋಡಿರ್ಬೋದು, ಅವಳು ಸ್ಲೀವ್ಲೆಸ್ ಬ್ಲೌಸ್ ಹಾಕಿದ್ಲು. ಸ್ಲೀವ್ಲೆಸ್ ಬ್ಲೌಸ್ಗೆ ನಾವು ಒಂದ್ ಸೈಡ್ ವರ್ಕ್ ಮಾಡಿಸಿದ್ವಿ, ಅವಳದನ್ನು ಕೂಡ ಒಂದ್ ಸೈಡ್ ಸಿಂಗಲ್ ಪಟ್ಟಿ ಏನ್ ಬರುತ್ತೆ ಅದನ್ನ ವರ್ಕ್ ಮಾಡಿಸಿದ್ವಿ, ಇನ್ನು ಮಾಮೂಲಿ ಪ್ರಿನ್ಸ್ ಕಟ್ಟಿತ್ತು ಅವಳದು. ಸೊ ತುಂಬಾ ಜನ ಈ ಒಂದು ಸ್ಯಾರಿನ ಶೇರ್ ಮಾಡಿ ಅದ್ರ ಬಗ್ಗೆ ಔಟ್ಫಿಟ್ ಬಗ್ಗೆ ತಿಳಿಸಿ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಹಾಗೆ ಫ್ರೆಂಡ್ಸ್, ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ಯಾವಾಗ್ಲೂ ನಿಮ್ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹಾಗೆ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ತುಂಬಾ ಜನ ವಿಶ್ ಮಾಡಿದ್ದೀರಾ. 3 ಜನರದ್ದು ಬಾಂಡಿಂಗು, ರಮ್ಯಾ, ರಕ್ಷಿತಾ, ಸೌಮ್ಯ ಎಲ್ಲ 3 ಜನ ಯಾವಾಗಲೂ ಹೀಗೆ ಇರಿ ಅಂತೆಲ್ಲ ಕಮೆಂಟ್ ಹಾಕಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಅಲ್ಲಿವರೆಗೂ ಬಾಯ್.